ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತಿನ ವಿಡಿಯೋನಲ್ಲಿ ಸಿಂಪಲ್ ಆಗಿ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ಫಸ್ಟು ಈ ಕಲ್ಲಂಗಡಿ ಹಣ್ಣು ಏನಿದೆ ನೋಡಿ, ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಪೀಸಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಫಸ್ಟ್ ಕಲ್ಲಂಗಡಿ ಹಣ್ಣನ್ನ ನೀಟಾಗಿ ಅದನ್ನು ಅರ್ಧ ಭಾಗ ಮಾಡ್ಕೊತಾ ಇದ್ದೀನಿ. ಫಸ್ಟಲ್ಲಿ ನಾನು ನನ್ನ ಮಗನಿಗೆ ಮಾತ್ರ 2 ಗ್ಲಾಸಷ್ಟು ಮಾತ್ರ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಭಾಗದಷ್ಟು ಮಾತ್ರ ತೊಗೊಂಡಿದ್ದೀನಿ. ನೀವು ನೀರು ಯೂಸ್ ಮಾಡಲಿಲ್ಲ ಅಂದರೆ ನೀರನ್ನ ಬಳಸದೇ ಇದ್ದರೆ ಈ ಜ್ಯೂಸ್ಗೆ ಅರ್ಧ ಭಾಗದಲ್ಲಿ ಇಬ್ಬರು ಮಾತ್ರ ಜ್ಯೂಸ್ ಕುಡಿಬೋದು ಅಷ್ಟೇ. ಅಂದರೆ ಅಷ್ಟೇ ಕ್ವಾಂಟಿಟಿ ಬರುತ್ತೆ. ನೀರನ್ನ ಆ್ಯಡ್ ಮಾಡ್ಕೋತೀವಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು. ನಾನು ನೀರನ್ನ ಒಂದು ಸ್ವಲ್ಪನೂ ಆ್ಯಡ್ ಮಾಡ್ತಾ ಇಲ್ಲ ಇವತ್ತು. ಅದರಿಂದ ಕರೆಕ್ಟಾಗಿ ಈಗೇನು ಅರ್ಧ ಭಾಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ, ಅದು ಇಬ್ಬರಿಗೆ ಮಾತ್ರ ಆಗುತ್ತೆ ಅಷ್ಟೇ. ನೋಡಿ, ಈಗ ಕಲ್ಲಂಗಡಿ ಹಣ್ಣನ್ನ ಈ ರೀತಿಯಾಗಿ ಪೀಸ್ ಮಾಡಿಕೊಂಡು ನೀಟಾಗಿ ಅದು ಸಿಪ್ಪೆನ ತೆಗೆದಿಟ್ಕೊಂಡ್ರೆ ಆಯಿತು ಅಷ್ಟೇ. ನಾನು ಒಂದು ಸ್ವಲ್ಪ ಅದ್ರ ವೈಟ್ ಭಾಗನೂ ತೊಗೋತಾ ಇದ್ದೀನಿ, ಏಕೆಂದರೆ ಅದರಲ್ಲೇ ಪ್ರೋಟೀನ್ ಅಂಶ ಇರುತ್ತಂತೆ. ಅದರಿಂದ ಪೂರ್ತಿಯಾಗಿ ಬರೀ ರೆಡ್ ಮಾತ್ರ ತೊಗೋತಾ ಇಲ್ಲ. ನಾವು ತಿನ್ನುವಾಗಲೂ ಅಷ್ಟೇ ಇದೇ ರೀತಿ ಒಂದು ಸ್ವಲ್ಪ ವೈಟ್ ಭಾಗನೂ ಆ್ಯಡ್ ಮಾಡ್ಕೋತೀವಿ. ಅಂದರೆ ಫ್ರೂಟ್ ಮಾತ್ರ ತಿನ್ನಬೇಕಾದ್ರೂ, ಜ್ಯೂಸ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ವೈಟ್ ಭಾಗನ ಹಾಗೆ ಸೇರಿಸ್ಕೊತೀನಿ. ಯಾಕೆಂದರೆ ರೆಡ್ ಹಣ್ಣಿಗಿನ್ನ ವೈಟ್ ಇದರಲ್ಲೇ ಸ್ವಲ್ಪ ಪ್ರೋಟೀನ್ ಇದೆ ಅಂತಾರೆ, ಅದರಿಂದ ಆ ರೀತಿ ಮಾಡ್ತೀನಿ. ಈಗ ನೋಡಿ, ಈ ರೀತಿಯಾಗಿ ಅರ್ಧ ಭಾಗದ್ದು ಪೂರ್ತಿಯಾಗಿ ಹಣ್ಣನ್ನು ನಾನು ಈ ಥರ ಪೀಸ್ಗಳಾಗಿ ಮಾಡ್ಕೋತಾ ಇದ್ದೀನಿ. ದಪ್ಪದಾಗೆ ಕಟ್ ಮಾಡಿಕೊಂಡ್ರೆ ಸಾಕು, ತುಂಬ ಸಣ್ಣದಾಗಿ ಏನು ಕಟ್ ಮಾಡೋದು ಬೇಡ. ನೋಡಿ, ಈ ರೀತಿಯಾಗಿ ನೀಟಾಗಿ ಅದನ್ನು ದಪ್ಪ ಪೀಸ್ಗಳಾಗಿ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಮಿಕ್ಸರ್ ಜಾರ್ಗೆ ಹಾಕೋತೀವಿ ಅಲ್ವಾ ಜ್ಯೂಸ್ ಮಾಡಲಿಕ್ಕೆ, ಅದರಿಂದ. ಈಗ ನೋಡಿ, ನಾನು ಅದೇನು ಹಣ್ಣನ್ನು ಕಟ್ ಮಾಡಿಕೊಂಡೆ ಈ ಥರ ಸ್ವಲ್ಪ ಮೀಡಿಯಮ್ ಆಗಿ ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಅರ್ಧ ಭಾಗ ಏನು ನಾನು ಕಟ್ ಮಾಡ್ಕೊಂಡಿದ್ದೆ ಫ್ರೂಟ್ನ ಪೂರ್ತಿಯಾಗಿ ಈ ಥರ ಪೀಸ್ಗಳಾಗಿ ಮಾಡ್ಕೋತಾ ಇದ್ದೀನಿ. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾಗ ನಾನು ಪೂರ್ತಿಯಾಗಿ ಒಂದೇ ಸರಿ ಹಾಕ್ಕೊಂಡ್ಬಿಟ್ಟಿದ್ದೆ, ಅದು ರುಬ್ಲಿಕ್ಕೆ ಕಷ್ಟ ಆಗುತ್ತೆ. 2 ಸರಿ ಹಾಕ್ಕೊಳ್ಳಿ, ಈಸಿಯಾಗಿ ರುಬ್ಕೊಬೋದು. ನಾನು ರುಬ್ಬಬೇಕಾದ್ರೆ ಮತ್ತೆ ತೆಗೆದುಬಿಟ್ಟು ಮತ್ತೆ ಪ್ಲೇಟ್ಗೆ ಅರ್ಧ ಹಣ್ಣನ್ನು ಶಿಫ್ಟ್ ಮಾಡಿಕೊಂಡು ಅರ್ಧ ರುಬ್ಕೊಂಡು ಮತ್ತೆ ಅರ್ಧ ಹಾಕ್ಬಿಟ್ಟು ಅದರೊಳಗಡೆ ರುಬ್ಕೊಂಡೆ, ಆ ರೀತಿ ಮಾಡಿಕೊಂಡೆ. ನೋಡಿ, ಈಗ ನಂತರ ಮಿಕ್ಸಿ ಜಾರನ್ನು ತೊಗೊಂಡು ಆ ಫ್ರೂಟ್ಸ್ನ ಹಾಕ್ಬಿಟ್ಟು ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ಒಂದೇ ಸರಿ ತುಂಬ ಬಿಡಬೇಡಿ ಮಿಕ್ಸಿ ಜಾರ್ಗೆ. ಅರ್ಧ ಹಾಕ್ಕೊಳ್ಳಿ, ಅದು ಜ್ಯೂಸ್ ಆಗುತ್ತಲ್ಲ ಅದಕ್ಕೆ ಮತ್ತೆ ಅರ್ಧವನ್ನು ಸೇರಿಸಿ, ಆಗ ಜ್ಯೂಸ್ ಚೆನ್ನಾಗಾಗುತ್ತೆ. ಒಂದೇ ಸರಿ ರುಬ್ಲಿಕ್ಕೆ ಅದು ಕಷ್ಟ ಆಗುತ್ತೆ ಮಿಕ್ಸಿ ಜಾರಲ್ಲಿ. ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದರೆ ಜ್ಯೂಸ್ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಇದೇನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀವಿ, ಸ್ವಲ್ಪ ಏಲಕ್ಕಿ ಪುಡಿಯನ್ನು ಇದಕ್ಕೆ ಸೇರಿಸ್ಬಿಟ್ಟು ನೋಡಿ, ಈಗ ಪೂರ್ತಿಯಾಗಿ ಸಣ್ಣದಾಗಿ ರುಬ್ಕೋಬೇಕು. ಈ ರೀತಿಯಾಗಿ ಸಣ್ಣದಾಗಿ ರುಬ್ಕೊಂಡಾಗ ಜ್ಯೂಸು ತುಂಬ ಚೆನ್ನಾಗಾಗುತ್ತೆ. ಅಂದರೆ ಒಂದು 5 ನಿಮಿಷ ಚೆನ್ನಾಗಿ ರುಬ್ಕೊಳ್ಳಿ ಮಿಕ್ಸಿ ಜಾರಲ್ಲಿ, ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ಬೀಜದ ಜೊತೆಗೆ ರುಬ್ಕೊಂಡಿದ್ದೀನಿ, ಬೀಜ ಏನು ಸಪ್ರೇಟ್ ಮಾಡಿಲ್ಲ. ನೋಡಿ, ಈ ರೀತಿಯಾಗಿ ಅದೇನು ಸೋಸ್ಕೋತೀವಿ ನೋಡಿ, ಈ ರೀತಿ ನೀಟಾಗಿ ಅದನ್ನು ಸೋಸ್ಕೊಂಡ್ರೆ ಆಯಿತು ಅಷ್ಟೇ. ಸ್ಟ್ರೇನರ್ ಬರುತ್ತಲ್ವಾ, ಅದಕ್ಕೆ ಹಾಕ್ಬಿಟ್ಟು ಸೋಸ್ಕೊಬೇಕು. ಹಾಗೆ ಕುಡಿಲಿಕ್ಕೆ ಕಷ್ಟ ಆಗುತ್ತೆ, ಏಕೆಂದರೆ ಬೀಜದ ಜೊತೆಗೆ ನಾವು ರುಬ್ಕೊಂಡಿರ್ತೀವಿ ನೋಡಿ, ಅದರಿಂದ ಹಾಗೆ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟ್ರೇನರ್ ಜೊತೆಗೆ ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಏನು ರುಬ್ಬಿರ್ತೀವಿ ನೋಡಿ, ಅದನ್ನು ಹಾಕ್ಬಿಟ್ಟು ಸ್ಟ್ರೇನ್ ಮಾಡ್ಕೊಂಡ್ರೆ ಆಯಿತು. ನಂತರ ಈ ರೀತಿ ಒಂದು ಬೌಲ್ನ ಸಹಾಯದಿಂದ ಪ್ರೆಸ್ ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಜ್ಯೂಸ್ ಬರುತ್ತೆ ಅದರಲ್ಲಿ. ನೋಡಿ, ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಏನು ಜ್ಯೂಸ್ ಮಾಡ್ಕೊಂಡಿದ್ದೆ ಅದನ್ನು ನೀಟಾಗಿ ಶೋಧಿಸ್ಕೊಂಡ್ಬಿಟ್ಟು ಈ ಥರ ಗ್ಲಾಸಿಗೆ ಹಾಕ್ಕೊಂಡ್ರೆ ಕುಡಿದ್ರಾಯ್ತು. ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ, 2 ಗ್ಲಾಸ್ ಆಯಿತು, ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಅಷ್ಟೇ. ಅದೇನು ನಾನು ರೆಡಿ ಮಾಡ್ಕೊಂಡಿದ್ದೆ ಅದರಲ್ಲಿ. ನೋಡಿ, ನೀಟಾಗಿ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರು ಸಹ ತುಂಬ ಇಷ್ಟಪಡ್ತಾರೆ. ಅರ್ಧ ಭಾಗದಲ್ಲಿ 2 ಗ್ಲಾಸಷ್ಟು ಮಾತ್ರ ಮಾಡ್ಕೊಳ್ಬೋದು. ನೀರು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಶುಗರೆಲ್ಲ ಆ್ಯಡ್ ಮಾಡ್ಕೊಳ್ತೀವಿ ಅಂದರೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಆ ಥರ ಮಾಡ್ಕೊಬೇಕಾಗುತ್ತೆ. ನಾನು ನನ್ನ ಮಗಂಗೆ ಮಾತ್ರ ಮಾಡ್ಕೊಂಡಿರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ಒಂದು 5-6 ಜನ ಇರ್ತಾರೆ ಅಂದರೆ ಒಂದು ಸ್ವಲ್ಪ ನೀರೆಲ್ಲ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿನೂ ಮಾಡ್ಕೊಂಡಿದ್ವು. ಈ ರೀತಿ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಮಾರ್ನಿಂಗ್ ಎದ್ದೇಳ್ತೀವಿ ನೋಡಿ, ಆ ಟೈಮಲ್ಲಿ ಮಾಡ್ಕೊಂಡು ಕುಡಿದ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ, ಈಗ ಕಾಫಿ ಟೀ ಎಲ್ಲ ಅಭ್ಯಾಸ ಮಾಡ್ಕೊಂಡಿರ್ತೀವಿ ನೋಡಿ, ಆ ಟೈಮಲ್ಲಿ ಮಾಡ್ಕೊಂಡು ಕುಡಿದ್ರೂ ಸಹ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನೈಟ್ ಟೈಮಲ್ಲಿ ಈಗ ಊಟ ಎಲ್ಲ ಮಾಡ್ತೀವಿ ನೋಡಿ, ಅದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಈ ಥರ ಜ್ಯೂಸ್ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದಕ್ಕೆ ನಾನು ಬರೀ ಏಲಕ್ಕಿ ಪುಡಿ ಮಾತ್ರ ಸೇರಿಸಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗಿತ್ತು. ಅಂದರೆ ವಾಟರ್ ಮಿಲನ್ ಸ್ವಲ್ಪ ಸ್ವೀಟ್ ಇರಬೇಕು. ಸಪ್ಪೆ ಇದೆ ಅಂದರೆ ಬೇಕಿದ್ರೆ ಒಂದು ಸ್ವಲ್ಪ ಶುಗರ್ ಇಲ್ಲಾಂದರೆ ಬೆಲ್ಲವನ್ನು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ.
ಈಗ ನೋಡಿ ನಂತರ ಇನ್ನೇನು ಅರ್ಧ ಭಾಗ ಇತ್ತು ಅದರಲ್ಲಿ ಈಗ ನಮ್ಮನೆಯವರಿಗೆ ಮಾಡ್ತಾ ಇದ್ದೀನಿ. ಅವರೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸ್ಕೋತಾರೆ. ಅದರಲ್ಲಿ ಮತ್ತೆ ಅರ್ಧ ಭಾಗವನ್ನು ಮಾತ್ರ ತೊಗೋತಾ ಇದ್ದೀನಿ. ಒಬ್ರಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಒಬ್ಬರಿಗೆ. ಈಗ ಇದನ್ನು ಅಷ್ಟೇ ಅದೇ ರೀತಿ ನಾವು ಮೊದಲು ಏನು ಪೀಸ್ ಮಾಡ್ಕೊಂಡಿದ್ವು ನೋಡಿ ಅದೇ ರೀತಿ ಮತ್ತೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಗ್ಲಾಸ್ಗೆ ಪರ್ಫೆಕ್ಟಾಗಿ ಇಷ್ಟು ಕಾಲು ಭಾಗದಷ್ಟು ಪೀಸು ಸಾಕಾಗುತ್ತೆ. ನೀರು ಆ್ಯಡ್ ಮಾಡ್ತೀವಿ ಅಂದರೆ ಅದೇ ನೋಡ್ಕೊಳ್ಳಿ 2 ಗ್ಲಾಸಷ್ಟು ಆಗುತ್ತೆ. ಮತ್ತು ನೋಡಿ ಅದೇ ರೀತಿ ಸೇಮ್ ಏನು ಪ್ರೋಸೆಸ್ ಆ ಜ್ಯೂಸಿಗೆ ಮಾಡಿದ್ದೆ ಈ ಜ್ಯೂಸ್ಗೂ ಅಷ್ಟೇ ಮತ್ತು ಇನ್ನೊಂದು ಪೀಸ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ, ಏಕೆಂದರೆ ನನ್ನ ಮಗ ಸಹ ಬೇಕು ಅಂದ ಅದರಿಂದ. ಈಗ ನೋಡಿ ಅದು ಏನು ನಾವು ಹಣ್ಣುಗಳನ್ನ ಪೀಸ್ ಮಾಡ್ಕೊಂಡಿದ್ದೀವಿ ಮತ್ತು ಸೇಮ್ ಅದೇ ರೀತಿ ಒಂದು ಸ್ವಲ್ಪ ಮೀಡಿಯಮ್ ಆಗಿ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣದಾಗಿ ಏನು ಪೀಸ್ ಮಾಡ್ಕೊಳ್ಳೋದು ಬೇಡ, ಮಿಕ್ಸಿ ಜಾರಲ್ಲಿ ಅದು ರುಬ್ಕೊಳ್ಳುತ್ತೆ ಅಲ್ವಾ ಅದರಿಂದ. ನೋಡಿ ಈಗ ಈ ರೀತಿ ಪೀಸ್ ಮಾಡಿಬಿಟ್ಟು ಇದನ್ನು ಮತ್ತೆ ನಾನೀಗ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪನೇ ತೊಗೊಂಡಿರೋದ್ರಿಂದ ಪೂರ್ತಿಯಾಗಿ ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಒಂದೇ ಸರಿ ರುಬ್ಕೊಂಡ್ಬಿಡ್ಬೋದು. ನೋಡಿ ಈಗ ಅದೇನು ಫ್ರೂಟ್ನ ಕಟ್ ಮಾಡಿಕೊಂಡೆ ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ನೋಡಿ, ಅದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಸೇರಿಸಿದ್ದೆ ಅಷ್ಟೇ. ಈಗ ಆದರೆ ಫ್ರೂಟ್ ಒಂದು ಸ್ವಲ್ಪ ಸ್ವೀಟ್ ಇದೆ ಅದರಿಂದ ಬರೀ ಏಲಕ್ಕಿ ಪುಡಿ ಸೇರಿಸಿದ್ದೆ. ಸ್ವಲ್ಪ ಸಪ್ಪೆ ಇದ್ದರೆ ತಿಂದಾಗ ಗೊತ್ತಾಗುತ್ತಲ್ವ ನಿಮಗೆ, ಆಗೊಂದು ಸ್ವಲ್ಪ ಬೇಕಿದ್ರೆ ನೀವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಾಡುವಾಗ. ಈಗ ಈ ಜ್ಯೂಸ್ಗೆ ಯಾವ ಥರ ಮಾಡ್ತಿದ್ದೀನಿ ಅಂದರೆ ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಅಷ್ಟೇ, ಇನ್ನೇನು ಜಾಸ್ತಿ ಬೇಡ. ಉಪ್ಪನ್ನು ಅಷ್ಟೇ ಒಂದು ಸ್ವಲ್ಪ ಮಾತ್ರ ಸೇರಿಸ್ಕೋಬೇಕು. ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಅದನ್ನು ಅಷ್ಟೇ ಸಣ್ಣಗೆ ರುಬ್ಕೊಂಡಿದ್ದೀನಿ, ಪೂರ್ತಿಯಾಗಿ ಸಣ್ಣದಾಗಿ ರುಬ್ಕೋಬೇಕು. ಈಗ ಇದನ್ನು ಅಷ್ಟೇ ನೋಡಿ 2 ಗ್ಲಾಸ್ಗೆ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ, ಸೋಸ್ಕೋತಾ ಇದ್ದೀನಿ. ಸ್ವಲ್ಪ ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ, ಯಾಕೆಂದರೆ ಹಣ್ಣನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೆ ನೋಡಿ, ಆಗ ರುಬ್ಬಿದ್ದು ಪರ್ಫೆಕ್ಟಾಗಿ ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ಬರುತ್ತೆ. ಈಗ ನಾನು ಏನು ರುಬ್ಬಿದ್ದೆ ನೋಡಿ ಹಣ್ಣನ್ನು ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಮತ್ತು ನಾನು ನೀರನ್ನು ನೋಡಿ ಒಂದು ಸ್ವಲ್ಪನೂ ಆ್ಯಡ್ ಮಾಡಿರಲಿಲ್ಲ, ಅದರಿಂದ ಈಗ ಪರ್ಫೆಕ್ಟಾಗಿ ಒಂದು ಮೀಡಿಯಮ್ ಗ್ಲಾಸಲ್ಲಿ 2 ಗ್ಲಾಸಷ್ಟು ಬರುತ್ತೆ ಇದು. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ. ಎರಡೂ ಟೇಸ್ಟ್ನ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಬರೀ ಏಲಕ್ಕಿ ಪುಡಿ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಸಪ್ಪೆ ಇದ್ದರೆ ಮಾತ್ರ ಒಂದು ಸ್ಪೂನ್ ಸಕ್ಕರೆ ಇಲ್ಲಾಂದರೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಜ್ಯೂಸ್ ಮಾಡಿದರೂ ಸಹ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ನೋಡಿ ಎರಡೂ ರೀತಿಯಲ್ಲೂ ಟ್ರೈ ಮಾಡಿ, ಯಾವುದು ಇಷ್ಟ ಆಗುತ್ತೆ ಅದನ್ನು ನಂತರ ಮಾಡ್ಕೊಂಡು ಕುಡಿಲಿಕ್ಕೆ ಸರಿಯಾಗುತ್ತೆ. ಇದು ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ, ಎರಡೂ ರೀತಿಯೂ ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ. ನನ್ನ ಮಗಂಗೆ ಎರಡೂ ರೀತಿಯೂ ಇಷ್ಟ ಆಯಿತು. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.